ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ತುಂಬ ಚಳಿ ವೆದರ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಬೆಳಿಗ್ಗೆ ಅಂತೂ ಬೇಗ ಹೇಳೋಕ್ಕಾಗಲ್ಲ. ಬೆಳಿಗ್ಗೆ ಬ್ಲಾಗ್ ಮಾಡೋಣ ಅನ್ಕೋತೀನಿ, ಹೇಳೋಕ್ಕೆ ಆಗಲ್ಲ. ಬೆಳಿಗ್ಗೆ ಆಲ್ಮೋಸ್ಟ್ ನಾನು 7-8 ಗಂಟೆಗೆ ಹೇಳ್ತಿದ್ದೀನಿ. ಮತ್ತು ಸಂಜೆನೂ ಅಷ್ಟೇ. ಚಳಿಗೂ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸುಮ್ಮನೆ ಬೆಚ್ಚ ಮಲ್ಕೊಂಬಿಡೋಣ ಅನ್ನಿಸ್ತದೆ. ಆದರೂ ನಾವು ಹೇಳಲೇಬೇಕು, ಕೆಲಸಗಳನ್ನ ಮಾಡಲೇಬೇಕು. ಹಾಗಾಗಿ ಇವಾಗ ಸಂಜೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ಅವರೆಕಾಯಿ ಹೋಯ್ತಾಯಿತ್ತು, ಅವರೆಕಾಯಿ ತೊಗೊಂಡೆ. ಹಸಿ ಅವರೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೊಂಥರ ರೀತಿಲಿ ಸಾಂಬಾರನ್ನೆಲ್ಲ ಮಾಡ್ತೀನಿ. ಒಂದೊಂಥರ ಡಿಫ್ರೆಂಟಾಗಿರುತ್ತೆ. ಹಳ್ಳಿ ಸೈಡೇ ಬೇರೆ ಇರುತ್ತೆ. ಒಬ್ಬೊಬ್ಬರು ಒಂದೊಂಥರ ಟೇಸ್ಟಾಗಿ ಅವರೆಕಾಳು ಸಾಂಬಾರನ್ನ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಇದು ಅವರೆಕಾಳು ಸೀಸನ್ ಅಲ್ಲ, ಇವಾಗ ಇನ್ನೊಂದು 3 ತಿಂಗಳು ಎಲ್ಲರಿಗೂ ಒಂಥರ ಯಾರ ಮನೆ ಕೇಳೋ ಅವರೆಕಾಳು, ತೊಗರಿಕಾಳು, ತಡ್ನಿಕಾಳು ಸಾಂಬಾರು ಇದ್ದೇನು ಯಾರ ಮನೆ ಕೇಳೋ ಅದನ್ನೇ ಆಗುತ್ತೆ. ಆಲ್ಮೋಸ್ಟ್ ನಾನು ಅವರೆಕಾಯಿ ತಿನ್ನೋಂಗಿಲ್ಲ ಫ್ರೆಂಡ್ಸ್. ಏನು ಮಾಡೋದು? ಆದರೂ ಏನೂ ಮಾಡೋಕ್ಕಾಗಲ್ಲ. ನನಗೆ ಏನಂದರೆ ನನಗೆ ತಲೆನೋವಿತ್ತು, ಸಿಕ್ಕಾಬಟ್ಟೆ ತಲೆನೋವಿತ್ತು. ಆಗ ನಾನು ನನ್ನ ಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗಿಷ್ಟವಾದಂಥ ಒಂದು ತರಕಾರಿನ ಬಿಟ್ಬಿಡ್ತೀನಿ ಅಂತ ಆರಿಸ್ಕೊಂಡು ಬಂದಿದ್ದೆ. ಹಾಗಾಗಿ ನಾನೀಗ ಅವರೆಕಾಯಿ ನೋಡಿದ್ರು ತಿನ್ನಬೇಕು ಅನ್ನಿಸ್ತದೆ. ತಿನ್ಬಿಟ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಮೊನ್ನೆ ಏನಾಯಿತು ಅಂತ ಅವರೆಕಾಯಿ ಬಂದಿತ್ತು ಫ್ರೆಂಡ್ಸ್. ನಿಮಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿ ತಿಂದೆ ಫ್ರೆಂಡ್ಸ್. 2 ದಿನ ತಲೆನೋವು ಅಷ್ಟಿಷ್ಟು ಅನುಭವಿಸ್ತಿಲ್ಲ. ಯಾಕಾದರೂ ತಿನ್ನೋ ಅನ್ನೋ ಮಟ್ಟಿಗೆ ಆಗೋಗಿತ್ತು. ಯಾಕಂದರೆ ನಾವೇನಾದ್ರು ಇಷ್ಟಪಟ್ಟಿನ ಬಿಟ್ಬಿಟ್ರೆ ತಿನ್ನೋಕೆ ಹೋಗ್ಬಾರ್ದು, ಇಲ್ಲಾಂದರೆ ಮತ್ತೆ ಆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಆದರೆ ನಾನು ಮಾಡ್ಕೊಂಡಿದ್ದಷ್ಟೇ. ಕಣ್ಮುಂದೆ ಇದ್ದಾಗ ನೋಡ್ದಂತೆ ಯಾರಿಗೂ ಇರೋಕ್ಕಾಗಲ್ಲ. ಬಿಸಿ ತುಪ್ಪ ಇಟ್ಬಿಟ್ಟು ತಿನ್ಬೇಡ ಅನ್ನೋಕ್ಕಾಗುತ್ತಾ? ಹಾಗೆ ನನ್ನ ಪರಿಸ್ಥಿತಿನು. ಏನು ಮಾಡೋದು? ಹಾಲು ಇನ್ನೊಂಚೂರು ತಿನ್ಕೊಳ್ಳೋದಷ್ಟೇ. ತಲೆನೋವು 2 ದಿನ ಅನುಭವಿಸೋದು ಅಂತ ಅದೊಂಥರ ಮುಂಡಾಟ ಇದೊಂಥರ ಇರುತ್ತೆ ಫ್ರೆಂಡ್ಸ್. ನಾನೇನು ತೊಗೊಂಡಿದ್ದೀನಿ ನನ್ನ ತೋರಿಸ್ತೀನಿ. ಹಾಗೆ ಚಳಿಗೆ ಬಿಸಿಯಾಗಿ ಚಳಿಗೆ ಸೂಪರಾಗಿ ನನಗೆ ಒಂದು ಫೇವ್ರೇಟ್, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಏನು ಇಷ್ಟಪಟ್ಟು ಚಳಿಲಿ ನಾನು ತಿಂತೀನಿ ಅಂತ. ಯಾವ ಕಾಯಿಲೆ ಇರಲಿ, ಏನಿರಲಿ, ಎಂತ ಇರಲಿ, ಇಷ್ಟಪಟ್ಟಿನ ಬಿಡೋಕ್ಕಾಗುತ್ತಾ? ಅದೇನು ಅಂತ ನಿಮಗೆಲ್ಲ ಗೊತ್ತು. ತೋರಿಸ್ತೀನಿ. ಫಸ್ಟ್ ನಾನು ಸಾಂಬಾರು ಮಾಡೋಕ್ಕೆ ಏನೇನು ಐಟಮ್ ಇದೆ ಅದನ್ನು ತೋರಿಸ್ಬಿಟ್ಟು ಅದನ್ನ ಒಗ್ಗರಣೆಗೆ ಇಟ್ಬಿಟ್ಟು ನೆಕ್ಸ್ಟ್ ಅದೇನೋ ನನ್ನ ಒಂದು ಚಳಿ ತಿನ್ನೋ ಅಂಥದ್ದು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನೀಗ ಅವರೆಕಾಳು ತೊಗೊಂಡಿದ್ದೀನಿ. 1 ಬೌಲು, 1 ಟೊಮೊಟೊ ಹಣ್ಣು, ಎಣ್ಣೆ, ಮತ್ತು ಹಾಗೆ ತೆಂಗಿನಕಾಯಿ ತುರಿ, ಮತ್ತು ಹಾಗೆ ಬೇಳೆ ಸಾಂಬಾರು ಪೌಡ್ರು. ಇದನ್ನು ಅಮ್ಮ ಮಾಡಿಕೊಟ್ಟಿರೋವಂಥ ಬೇಳೆ ಸಾಂಬಾರು ಪೌಡ್ರು, ಇದು ಮನೇಲೇ ಮಾಡಿರೋವಂಥದ್ದು. ಹಾಗೆ ಈ ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ, ಜೀರಿಗೆ, ಬೆಳ್ಳುಳ್ಳಿ, ಮತ್ತು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಿಂಗೆ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನು ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸಿಪ್ಪೆ ತೆಗೆದಿಲ್ಲ ಬದನೆಕಾಯ್ದು. ನೋಡಿ ಎಲ್ಲ ವರ್ಷಮ್ಮಂಗೆ ಕಟ್ ಮಾಡೋಕ್ಕೆ ಬಿಟ್ಟಿದ್ದೆ, ಹಾಗೆ ಇದು ಮಾಡಿಬಿಟ್ಟಿದ್ದಾಳೆ. ಇದು ನೀಟಾಗಿ ಮಾಡ್ಕೊಳ್ಳೋಣ ಆಯಿತಾ. ಇದಿಷ್ಟನ್ನು ತೆಗೆದುಕೊಂಡಿದ್ದೀನಿ. ಬದನೆಕಾಯಿ ಆಲೂಗಡ್ಡೆ ತುಂಬಾ ಕಾಂಬಿನೇಷನ್ನು ಫ್ರೆಂಡ್ಸ್. ಇವಾಗ ಇದಿಷ್ಟು ನಾನು ತೊಗೊಂಡಿದ್ದೀನಿ. ಇವಾಗ ನಾನು ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ಇದಿಷ್ಟು ಮಸಾಲೆ ಐಟಮ್ಸ್ಗಳು, ತೆಂಗಿನಕಾಯಿ ಇದಿಷ್ಟು ಮಸಾಲೆ ಐಟಮ್ಗಳು ಮಾಡಿ ತೊಗೊತಾ ಇದ್ದೀನಿ. ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊತಿದ್ದೀನಿ. ನಾನು ಒಂಚೂರು ಚಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ. ಆಲ್ಮೋಸ್ಟ್ ಕೆಲವರು ಮಟನ್ ಚಿಕನ್ ತಿನ್ನೋರೆಲ್ಲ ಏನಂದರೆ ಮಟನ್ ಮಸಾಲೆ ಪೌಡ್ರು ಅದೇನೇನೋ ಹಾಕಿ ಮಾಡ್ತಾರೆ. ಹಾಗಾಗಿ ಒಂಥರ ಮಸಾಲೆ ಜಾಸ್ತಿ ಹಾಕಿ ಮಾಡುವಂಥವ್ರು ಇದ್ದಾರೆ. ನಾನು ಮನೆ ಖಾರದ ಪುಡಿ ಅದರಿಂದ ಚಿಕ್ಕ ಸ್ಪೂನಲ್ಲಿ 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಓಕೆನಾ? ಇದನ್ನ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ಇವಾಗ ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಜಾಸ್ತಿ ಆಯಿಲ್ ಹಾಕಬಾರ್ದು ಕಾಳು ಸಾಂಬಾರಿಗೆ, ಯಾಕಂದರೆ ಅಲ್ಲೇ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಆದಷ್ಟು ತೇಲ್ ಬಿಡುತ್ತೆ. ಇದು ಬೇಳೆ ಸಾಂಬಾರು ಆದರೆ ತಡೆಯುತ್ತೆ, ಸಾಂಬಾರು ಬೇಳೆಗೆ ತಡೆಯುತ್ತೆ. ಆದರೆ ಕಾಳು ಸಾಂಬಾರುಗಳಿಗೆಲ್ಲ ಎಣ್ಣೆ ಜಾಸ್ತಿ ಹಾಕೋತೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವಾಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಒಂಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡು ಇವಾಗ ತರಕಾರಿ ಹಾಕೋತಾ ಇದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಣ್ಣೆಲೇ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಂದ್ಬಿಟ್ಟು ಬೇಳೆ ಸಾಂಬಾರಿಗೆಲ್ಲ ನಾನು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತೀನಿ. ಕಾಳು ಸಾಂಬಾರಿಗೆಲ್ಲ ಅಲ್ಲೇ ಒಗ್ಗರಣೆ ಹಾಕ್ಕೋತೀನಿ. ಇವಾಗ ಹಸಿ ಕಾಳು ಅವರೆಕಾಳು ಹಾಕ್ಕೊಂಡು ಎಳೆ ಅವರೆಕಾಳು ಒಂಥರ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಸೋನೆ ಅವರೆಕಾಯಿ ಅಂತೂ ಇನ್ನೊಂಥರ ಡಿಫ್ರೆಂಟ್ ಬರುತ್ತೆ. ಇನ್ನೂ ಸೋನೆ ಅವರೆಕಾಯಿ ಬಂದಿಲ್ಲ, ಯಾಕಂದರೆ ಒಂದು 15 ದಿನ ಹೋದರೆ ಸೋನೆ ಅವರೆಕಾಯಿ ಬರುತ್ತೆ. ಅದು ಫ್ರೆಂಡ್ಸ್ ಅದು ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ ಸಾಂಬಾರಂತೂ. 2 ದಿನ 3 ದಿನ ಇಟ್ಕೊಂಡು ಊಟ ಮಾಡ್ಬೋದು. ಅವರೆಕಾಳು ಸಾಂಬಾರಂತೂ ಬೇಜಾರಂತ ಆಗಲ್ಲ. ಕಾಳು ಸಾಂಬಾರುಗಳು ಯಾರಿಗೂ ಬೇಜಾರಂತ ಅನಿಸಲ್ಲ.
ಇವಾಗ ಟೊಮೊಟೊ ಹಾಕೋತಿದ್ದೀನಿ. ಒಂದೇ ಒಂದು ಟೊಮೊಟೊ ದಪ್ಪ ಟೊಮೊಟೊ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2-3 ವಿಷಿಲ್ ಕೂಗಿಸ್ಕೊತೀನಿ ಸಾಕು. ಆಲ್ಮೋಸ್ಟ್ 2 ವಿಷಿಲೇ ಸಾಕು. ನಾನು ಆಲೂಗಡ್ಡೆಯಲ್ಲಿ ಹಾಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ರುಚಿ ಹಿಡೀಲಿ ಅಂತ ಒಂದು 3 ವಿಷಿಲ್ ಹಾಕಿಸ್ಕೊತೀನಿ ಫ್ರೆಂಡ್ಸ್. ಇವಾಗ ರುಚಿಗೆ ಟೇಸ್ಟ್ ನೋಡ್ಕೊಂಬಿಡ್ತೀನಿ, ಯಾಕಂದರೆ ಉಪ್ಪು ಖಾರ ಅದು ಇದಾಗಲ್ಲ ಅಂತ. ಸರಿಯಾಗಿದೆ ಇವಾಗ. ಒಂದು ಅದಕ್ಕೆ ಇಟ್ಕೊಂಬಿಟ್ರೆ ಸರಿ ಐತೆ. ಹಾಗೆ ಈ ವಿಷಿಲ್ನ ಸ್ವಲ್ಪ ಏನಾರು ಸಿಗಾಕೊಂಡಿರ್ತೀನಿ, ಊದ್ಬಿಟ್ಟು ಇವಾಗ ವಿಷಿಲ್ ಮಾಡಿಬಿಟ್ಟು 2 ವಿಷಿಲ್ ಬಿಡಿಸ್ತೀನಿ. ಏನು ಗೊತ್ತಾ, ಬನ್ನಿ ಫ್ರೆಂಡ್ಸ್, ಏನು ಅಂತ ಹೇಳ್ತೀನಿ. ಏನು ಗೊತ್ತಾ, ಚಳಿಗಾಲದಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ಏನೇ ಕಾಯಿಲೆ ಇರಲಿ, ಜ್ವರ ಇರಲಿ, ತಲೆನೋವು ಇರಲಿ, ಯಾವ ಕಾಯಿಲೆ ಇರಲಿ, ಅದನ್ನೆಲ್ಲ ಲೆಕ್ಕಿಸ್ದೆ ತಿನ್ನೋ ಅಂಥದ್ದು ಏನು ಗೊತ್ತಲ್ಲ, ನಿಮಗೆಲ್ಲ ಗೊತ್ತಲ್ಲ ಅದು ಏನು ಅಂತ. ಯಮ್ಮಿ ಆಗಿರುತ್ತೆ. ಚಳಿಗೋದಕ್ಕೂ ಸಕ್ಕತ್ತಾಗಿರುತ್ತೆ. ಅದು ಲಾಂಗ್ ಡ್ರೈವ್ ಹೋಯ್ತಾ ತಿಂತಾ ಇರೋದು ಇದು ಮಸ್ತು. ಆದರೆ ಈ ಸಲ ಲಾಂಗ್ ಡ್ರೈವ್ಗೆ ಹೋಗೋಕ್ಕೆ ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ. ಹಾಗಾಗಿ ನಾನು ಮನೆಗೆ ತಂದಿದ್ದೀನಿ ಫ್ರೆಂಡ್ಸ್. ನಂಗೆ ಐಸ್ ಕ್ರೀಮ್ ಅಂದರೆ ಪಂಚ ಪ್ರಾಣ, ಸಿಕ್ಕಾಪಟ್ಟೆ ಇಷ್ಟ. ನನಗೂ ವರ್ಷಮಂಗೆ ಏನು ಇಷ್ಟಪಡ್ತೀವಿ. ಹೊರಗಡೆ ಊಟಕ್ಕೆ ಹೋದ್ರೂ ಐಸ್ ಕ್ರೀಮ್ ಹೋದ್ರು ಈ ಐಸ್ ಕ್ರೀಮ ತಿಂದಿರೋದು ನಮ್ಮಮ್ಮ ನೋಡಿದ್ರೆ ಬೆಳಿಗ್ಗೆಗೆ ಪೊರಕೆ ತಗೊಂಡು ಹೋಗ್ಯೋದಂತೂ ಗ್ಯಾರಂಟಿ. ಯಾಕೆಂದರೆ ಥೈರಾಯ್ಡ್ ಐತೆ, ಸೀತಾಯನ್ನು ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಮೆಡಿಷನ್ ಕೊಡಿಸ್ತಾರದು ನಮ್ಮಮ್ಮ. ನಾನೇನಾದ್ರು ಈಗ ತಿಂದಿದ್ದೀನಿ, ವಿಡಿಯೋ ನೋಡಿದ್ರೆ ಬೆಳಗ್ಗೆಗೆ ಉಗಿಯೋದಂತೂ ಪಕ್ಕ. ಆದರೆ ಏನಂದ್ರೆ ಉಗಿಸ್ಕೊಂಡ್ರಾದ್ರೂ ಪರವಾಗಿಲ್ಲ ತಿನ್ನಬೇಕು, ಬೈಸ್ಕೊಂಡಾದ್ರೂ ಪರವಾಗಿಲ್ಲ ತಿನ್ನಬೇಕು. ಅದು ನನ್ನ ಕ್ಯಾಟಗರಿ ಅಷ್ಟೇ. ನನಗೇನು ಗೊತ್ತಾ, ಬೈದಷ್ಟು ಇನ್ನೂ ರೊಚ್ಚಿ ಕೇಳ್ತೀನಿ ಫ್ರೆಂಡ್ಸ್ ತಿನ್ನೋಕ್ಕೆ. ಆ ಥರ ಈಗ ಐಸ್ ಕ್ರೀಮ್ ತಂದಿದ್ದೀನಿ. ಈ ಐಸ್ ಕ್ರೀಮ್ನಿಂದ ಬೌಲೊಳಗೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಯಮ್ಮಿ ತಿನ್ನೋಣ. ಬಾಕ್ಸ್ ಹಾಕೋಣ ಫಸ್ಟು. ಟಂಟಣ ಐಸ್ ಕ್ರೀಮ್ ಅಂತೂ ರೆಡಿ ಆಯಿತು. ಈ ವರ್ಷಮ್ಮ ಒಂದು ಕೊಟ್ಬಿಡ್ತೀನಿ, ತಳೆ ವರ್ಷ ಗೇಟ್ ಲಾಸ್ಟ್ ಅವಳಿಗೆ ಕೊಟ್ಟಾಯಿತು. ಇವಾಗ ನಾನು ತಿಂತೀನಿ ಐಸ್ ಕ್ರೀಮು. ಕೋಲ್ಡ್ ಆಗಿದೆ, ಫ್ರಿಜ್ಜಲ್ಲಿ ಇಟ್ಟಿದೆ ಫ್ರೆಂಡ್ಸ್. ಕೋಲ್ಡ್ ಆಗಿತ್ತು. ಎಷ್ಟು ಚೆಂದ ಇದೆ ಗೊತ್ತಾ, ಚಳಿಗೂ ಅದ್ರಿಗೂ ತಿಂದ್ಬಿಟ್ಟು ಈಚೆ ಸುಮ್ಮನೆ ಒಂದು ಸುತ್ತಾಡ್ಕೊಂಡು ಬಂದ್ಬಿಟ್ರೆ ಎಷ್ಟು ಸ್ವರ್ಗಕ್ಕೆ ಮೂರೇ ಗೇಣು ಅಂತ. ಅಡುಗೆನೂ ಆಯಿತು. ಊಟ ಆಗೋಕ್ಕಿಂತ ಮುಂಚೆನೇ ಐಸ್ ಕ್ರೀಮ್ ತಿನ್ಕೊಂಡ್ಬಿಡ್ತಾ ಇದ್ವಿ. ಯಾಕಂದರೆ 10 ಗಂಟೆಗೆ ಊಟ ಮಾಡೋದು, 9:30 10 ಗಂಟೆ ಆಯ್ತದೆ. ಹಾಗಾಗಿ ಇಂಥ ಜನ ಎಲ್ಲರೂ ಸಿಗ್ತಾರ ಇದ್ದಾರ, ಅದು ನಾನೇ ಅಂತಲೇ ಹೌದು ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಫನಿಯಾಗೆಲ್ಲ ವಿಡಿಯೋ ಇದು ಮಾಡಿಬಿಡಿ ಆಯಿತಾ. ಒಂಥರ ಟೇಸ್ಟ್ ಅಲ್ಲ. ನನಗೆ ಐಸ್ ಕ್ರೀಮಲ್ಲಿ ಚಾಕೋಬಾರ್ ಇಷ್ಟ ಇಲ್ಲ, ವೆನಿಲಾ ಐಸ್ ಕ್ರೀಮ್ ಅಂದರೆ ಪಂಚ ಪ್ರಾಣ. ನನಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ. ಲೈಫಲ್ಲಿ ಇರೋದು 3 ದಿನ, ಯಾಕೆ ಎಲ್ಲ ಯೋಚನೆಗಳಿಂದ ಹೋಗಬೇಕು. ಲೈಫಾಗಿರ್ಬೇಕು, ಬರ್ತಿರ್ತೀವೋ ಬೆಳಿಗ್ಗೆ ಸಾಯ್ತೀವೋ, ಖುಷಿಯಾಗಿರ್ಬೇಕು. ನಾನು ಎಲ್ಲನೂ ಖುಷಿಯಾಗಿ ಜೀವನ ತಗೋತೀನಿ. ಕಷ್ಟ ಬಂದಾಗ ಸ್ವಲ್ಪ ಕೂಗ್ತೀನಿ, ಖುಷಿ ಇದ್ದಾಗ ಖುಷಿ ಹಂಚ್ಕೊತೀನಿ. ಇದು ನನ್ನ ಒಂದು ಎನರ್ಜಿ. ಯಾಕಂದ್ರೆ ನಾನು ಯಾವಾಗಲೂ ಲೈಫಲ್ಲಿ ಕಷ್ಟ ಆದಾಗ ನಾನು ಯೋಚನೆ ಮಾಡೋಣ ಫ್ರೆಂಡ್ಸ್. ಯಾಕಂತ ಇವತ್ತು ತಲೆಗೆ ಹೋಗುವಂಥ ಕಷ್ಟಗಳು ಬರುತ್ತೆ. ಈಗ ನೋಡಿ, ನಾನು ಎಕ್ಸಾಂಪಲಿಗೆ ಬೇಡ, ಈಗ ಒಂದು ವಾರದಿಂದ ನನ್ನಷ್ಟು ಕುಗ್ಗೋಗ್ದೋಳೆ ಇಲ್ಲ, ಸಿಕ್ಕಾಬಟ್ಟೆ ಡಲ್ ಆಗ್ಬಿಟ್ಟಿದೆ. ಜೀವನನೇ ಸಾಕಪ್ಪ ಅನ್ಸಂಗೆ ಆಗ್ಬಿಟ್ಟಿತ್ತು. ಮತ್ತು ಪುನಃ ಪ್ರಕಾರ ಅದೇ ಜೀವನಕ್ಕೆ ಬಂದೆ. ಯಾಕಂದರೆ ನಾವು ಒಂದು ಸ್ವಲ್ಪ ದಿನ ಕುಗ್ಗಬೇಕಷ್ಟೇ, ಲೈಫೇ ಕುಗ್ಗಬಾರ್ದು. ಮತ್ತು ಇದ್ರ ಮಧ್ಯದಲ್ಲಿ ಅಮ್ಮಂಗೆ ಬೇರೆ ಹುಷಾರಿಲ್ಲ. ಅಮ್ಮ ಇಲ್ಲಿಗೆ ಬಾ ಅಂದರೆ ಅಮ್ಮ ಬರಲ್ಲ. ಅಮ್ಮ ಒಬ್ರಿಗೆ ಭಾರ ಆಗಿರಬೇಕು ಅನ್ನೋ ಒಂದು ಟೆನ್ಷನು. ಮಕ್ಕಳಿಗೆ ಯಾವಾಗಲೂ ತಾಯಿದಿರು ಭಾರ ಆಗಲ್ಲ, ಆದರೆ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಭಾರ ಆಗ್ತೀವಿ ಅಂತ ಅಂದ್ಕೊಂಡು. ಬನ್ನಿ ಅಂತ ಕರೆದ್ರೆ ನಿಮಗೆ ತೊಂದರೆ ಅಂತಾರೆ. ಏನೋ ಮಾಡೋಕ್ಕಾಗಲ್ಲ. ಅವ್ರಿಗೆ ಖುಷಿ ಇದ್ದಾಗ ಬರ್ತಾರೆ ಅಷ್ಟೇ. ನಾನು ಲೈಫ್ ಅಷ್ಟೇ ಫ್ರೆಂಡ್ಸ್. ಇವತ್ತು ಬರುತ್ತಿದ್ದ ಖುಷಿಯಾಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ನಾವು ಇರೋದು 3 ದಿನ. ಈ 3 ದಿನದಲ್ಲಿ ಯಾವಾಗ ದೇವ್ರ ಕರೀತಾನೆ, ಯಾವಾಗ ಹೋಗ್ತೀವೋ ಅನ್ನೋದೇ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಜಿಡ್ಡಾಗಲಿ ದ್ವೇಷ ಸಾಹಸದಲ್ಲಿ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಇರೋ ಜೀವನ ಬಂದಷ್ಟು ಬರಲಿ, ಹೋದಷ್ಟು ಹೋಗ್ಲಿ ಅನ್ಕೊ ಖುಷಿಯಾಗಿರ್ಬೇಕು. ಲೈಫಲ್ಲಿ ಎಷ್ಟೆಂಥ ಕಷ್ಟಗಳೇ ಬರುತ್ತೆ, ಆದರೆ ಲೈಫಲ್ಲಿ ನಾನು ಅನುಭವಿಸಿದಷ್ಟು ಕಷ್ಟಗಳನ್ನ ಯಾರು ಎದುರಿಸಿಲ್ಲ ಅನ್ಕೋತೀನಿ. ಅಂಥ ಕಷ್ಟಗಳನ್ನ ಎದುರಿಸಿದ್ರು ಲೈಫ್ ಇಷ್ಟು ಒಂದು ಜಾಲಿಯಾಗಿ ತಗೋತೀನ ಅಂತ ನನಗೆ ಒಂದೊಂದ್ಸಲಿ ಅನ್ನಿಸ್ತದೆ.
ಮಗು ಥರ ಇರಬೇಕಾದ್ರೆ ಮಗು ಥರ ಇರ್ತೀನಿ, ದೊಡ್ಡವರಾಗಿರ್ತೀನಿ, ಪುನಃ ವಯಸ್ಸಾದವರಾಗಿರ್ಬೇಕಾ ಹಾಗೂ ಇರ್ತೀನಿ, ಎಳೆ ಪಾಪ ಥರ ಇದಕ್ಕೂ ರೆಡಿ ಇರ್ತೀನಿ. ಎಲ್ಲ ಥರದ್ರಲ್ಲಿ ಖುಷಿಯಾಗಿರ್ತೀನಿ. ಆದರೂ ಈ ವಿಡಿಯೋ ಯಾರಿಗಿಷ್ಟ ಆಗುತ್ತೆ ಗೊತ್ತಿಲ್ಲ, ನನ್ನ ವಾಸವಣ್ಣಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿರ್ತಾರೆ. ಯಾಕಂದರೆ ಈ ನಗುಗೋಸ್ಕರ ಅಣ್ಣ ತುಂಬಾ ಕಾಯ್ತಾ ಇದ್ದ. ತಂಗಿ ಯಾವಾಗಲೂ ಆ್ಯಕ್ಟಿವ್ ಆಗಿ ವಿಡಿಯೋ ಮಾಡಿ ಅಂತಲೇ ಅವ್ನು ನನಗೆ ಇದು ಮಾಡ್ತಾ ಇದ್ದಿದ್ದು. ಖುಷಿಯಾಗಿರಿ ತಂಗಿ, ಏನೇ ಬರಲಿ ನಾವೆಲ್ಲ ಇದ್ದೀವಿ ಅಂತ. ಅವನಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ನಾನು ಖುಷಿಯಾಗಿರೋದು ಅವನು ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಯಾವಾಗಲೂ. ಫ್ರೆಂಡ್ಸ್, ಹಾಗೆ ಐಸ್ ಕ್ರೀಮ್ ಖಾಲಿ ಆಯ್ತು, ಕರ್ಗೋಗ್ತೈತೆ, ತಿನ್ಕೊಂಬಿಡ್ತೀನಿ ಫಸ್ಟು. ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಇವಾಗ ರೈಸು ರೆಡಿ ಆಗಿದೆ. ಇವಾಗ ವರ್ಷಂಗೆ ಊಟಕ್ಕೆ ಹಾಕ್ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಹಾಗೆ ಅವರೆಕಾಳು ಸಾಂಬಾರು ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ನೋಡಿದವರು ಪ್ಲೀಸ್ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಲೈಕ್ ಕೊಡೋದಂತ ಖಂಡಿತ ಮರಿಬೇಡಿ. ಯಾಕಂದರೆ ಯಾರೂ ಲೈಕ್ ಕೊಡೋಲ್ಲ, ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಾನು ಎಲ್ಲರ ವಿಡಿಯೋನು ಸ್ಕಿಪ್ ಮಾಡಿದಂತೆ ಪೂರ್ತಿ ವಿಡಿಯೋ ನೋಡ್ತೀನಿ. ದಯವಿಟ್ಟು ನೀವು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಊಟಕ್ಕೂ ರೆಡಿ ಆಯಿತು. ರೆಡಿ ಮಾಡಿದ್ದೀನಿ. ಇವಾಗ ವರ್ಷಂಗೆ ಊಟಕ್ಕೂ ಹಾಕ್ಕೊಡ್ತಾ ಇದ್ದೀನಿ. ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.